ಮೇಲೆ ಅವರು ಪ್ರತಿ ವಾರ್ಡಿಗೆ ಪ್ರತಿಯೊಂದು ಜಾಗಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ. ನನ್ನೊಂದು ಕಳಕಳಿ ಮನವಿ, ದಯವಿಟ್ಟು ನೀವು ಎಚ್ಚೆತ್ಕೊಂಡು ಇವತ್ತು ನಾವು ಓಟ್ ಹಾಕಿ ಗೆಲ್ಲಿಸಿ ಎಲ್ಲರಿಗೂ ಎಲ್ಲ ಇದು ಮಾಡಿಕೊಡ್ತೀವಿ. ಆದರೆ ನಮ್ಮ ಸಮಾಜಕ್ಕೆ ಏನು ಬೇಕು ಅಂತ ಯಾರೂ ಮಾಡ್ತಾಯಿಲ್ಲ. ಹೊಸ ಬಸ್ ಸ್ಟ್ಯಾಂಡ್ ಹಿಂಭಾಗ ಏನಾಗ್ತಿದೆ ಅಂತಂದರೆ, ಹೊಸ ಬಸ್ ಸ್ಟ್ಯಾಂಡ್ ಹಿಂಭಾಗ ಸುಮಾರು ಒಂದು 10ರಿಂದ 15 ಸಾವಿರ ದಿನಕ್ಕೆ 10ರಿಂದ 15 ಸಾವಿರ ಜನ ಓಡಾಡ್ತಾರೆ, ಸಾರ್ವಜನಿಕರೆಲ್ಲ ಓಡಾಡ್ತಿದ್ದಾರೆ. ಈ ಹಾಸ್ಪಿಟ್ಲಿಗೆ ಬರೋದೇ ಆಗಲಿ, ಈಗ ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ಬರೋಕ್ಕಾಗಲಿ, ಅವರೆಲ್ಲ ಬಂದು ಇಲ್ಲೇ ಹತ್ರ ಅಂತ KRPM ಸೈಡು ಎಲ್ಲ ಹತ್ರ ಅಂತ ಬಂದು ಔಸಿಂಬಡ ಆಗ್ಬೋದು, KRPM ಆಗ್ಬೋದು, ಕುವೆಂಪು ನಗರ ಆಗ್ಬೋದು, ವಿದ್ಯಾನಗರ ಆಗ್ಬೋದು, ಗುಣಾಡು ಕೊಪ್ಪಲು, ಸತ್ತಮಂಗಲ ಆ ಸೈಡೆಲ್ಲ ಡೈರಿ ಸರ್ಕಲ್ ಅವರೆಲ್ಲ ಬಂದು ಈ ಕಡೆನೇ ಓಡಾಡೋದು. ಕಡಿಮೆ ಅಂದರೆ ಒಂದು 10ರಿಂದ 15 ಸಾವಿರ ಜನ ಓಡಾಡ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆ ತನಕನೂ ಇಷ್ಟು ಜನ ತಿರುಗ್ತಾರೆ, ಸಾರ್ವಜನಿಕರೆಲ್ಲ ತಿರುಗ್ತಿದ್ದಾರೆ. ಈಗ ಅಲ್ಲಿ ಏನಾಗಿದೆ ಅಂತಂದರೆ ಓಡೋಕ್ಕೆ ಭಾಳ ತೊಂದರೆ ಆಗ್ತಿದೆ. ಅಟ್ಲೀಸ್ಟ್ ಟಾರ್ ರೋಡಿಂದ ಆ ಗೇಟ್ ತನಕನಾದರೂ ಅಟ್ಲೀಸ್ಟ್ ಒಂದು ಟಾರ್ ವ್ಯವಸ್ಥೆ ಮಾಡಿಸ್ಬೇಕು. ಅಲ್ಲಿ ನೀರು ನಿಂತು ಜನಗಳೆಲ್ಲ ಓಡೋಕ್ಕೆ ತೊಂದರೆ ಆಗ್ತಿದೆ. ಅಟ್ಲೀಸ್ಟ್ ಯಾರು ಬಂದು ಅದೇನು ಅಂತ ನೋಡ್ತಾನೇ ಇಲ್ಲ. ಅದನ್ನು ಅಲ್ಲಿಂದ ಅಲ್ಲಿಗೆ ಒಂದು ಟಾರ್ ರೋಡ್ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೆಲ್ಲ ಒಂದು ಉಪಯೋಗ ಆಗುತ್ತೆ. ಮತ್ತು KSRTC ಅವರು ಅದನ್ನು ಬಂದು ಬಾಗಿಲೆಲ್ಲ ಓಪನ್ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೂ ತುಂಬ ಹೆಲ್ಪ್ ಆಗುತ್ತೆ. ಈ ಬೀಗ ಹಾಕಿದ್ದಾರೆ, ಅದೆಲ್ಲ ಸ್ವಲ್ಪ ಸಾರ್ವಜನಿಕರೆಲ್ಲ ಮುರಿದು ಓಡಾಟಕ್ಕೆ ಅವರೇ ಮಾಡ್ಕೊಂಡಿದ್ದಾರೆ. KSRTC ಅವರು ಅಷ್ಟೇ ಮಾಸ್ಕ್ ಲೈಟು ಹೋಗಿ ಸುಮಾರು ಒಂದು ವರ್ಷಗಟ್ಟಲೆ ಆಯಿತು. ಆ ಮಾಸ್ಕ್ ಲೈಟು ಅದು ಸರಿಪಡಿಸಿಲ್ಲ ಅವರು. ಅದೆಲ್ಲ KSRTC ಅವ್ರ ಜವಾಬ್ದಾರಿ. ಒಂದು CC ಕ್ಯಾಮ್ರಾನ ಅಳವಡಿಸಿಲ್ಲ. ಒಂದು ಮಾಸ್ಕ್ ಲೈಟ್ ಹಾಕ್ಸ್ಬೇಕು, ಒಂದು CC ಕ್ಯಾಮ್ರಾ ಹಾಕ್ಸ್ಬೇಕು. ಸಂಜೆ ಹೊತ್ತು ಕಳ್ತನ ಎಲ್ಲ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಮಿನಿಮಮ್ ಅಂದರೆ 10 ಗಂಟೆ, ರಾತ್ರಿ 10 ಗಂಟೆ ತನಕ ಅಂದರೆ ಓಡಾಡ್ತಿದ್ದಾರೆ ಜನಗಳು. 8 ಗಂಟೆ ಮೇಲೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತೆ, ಸಾರ್ವಜನಿಕರು ಓಡೋದೆಲ್ಲ ಕಮ್ಮಿ ಆಗುತ್ತೆ ಅಲ್ಲಿ. ಅದನ್ನೆಲ್ಲ ಒಂಚೂರು ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಎಲ್ಲರಿಗೂ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಇದೆ ಮಾಡಿಸ್ಕೊಟ್ರೆ. ಹೊಸ ಬಸ್ ಸ್ಟ್ಯಾಂಡು ಅಂತಂದರೆ ಈ ಕಡೆ ಸೈಡವರೆಲ್ಲ ಈಗ ಹೇಳಿದ್ನಲ್ಲ, ನಾವು KRPM ಆಗಿರ್ಬೋದು, ವಿದ್ಯಾನಗರ ಆಗಿರ್ಬೋದು, ಡೈರಿ ಸರ್ಕಲ್ ಆಗಿರ್ಬೋದು, ಸತ್ಮಂಗಲ ಆಗಿರ್ಬೋದು, ಆಡ್ವಳ್ಳಿ, ಕುವೆಂಪು ನಗರ, ವಿದ್ಯಾನಗರ ಅವರೆಲ್ಲ ಈ ಕಡೆ ಸೈಡೇ ಬಂದು ಇಲ್ಲೇ ಓಡಾಡೋದು ಹತ್ರ ಆಗುತ್ತೆ ಅಂತ. ಒಂದು ಹಾಸ್ಪಿಟ್ಲಿಗೆ ಆಗಿರ್ಬೋದು, ವಯಸ್ಸಾದರೂ ಬರ್ತಾರೆ, ಚೆನ್ನಾಗಿದ್ದರೂ ಬರ್ತಾರೆ, ಅವರೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೆಲ್ಪ್ ಆಗೋದು ಅಂತ ಇಲ್ಲೇ ಹಿಂಗೆ ಬಂದು ಹಿಂಗೆ ಓಡ್ತಾರೆ. ಅದೊಂಚೂರು ಟಾರಿನ ವ್ಯವಸ್ಥೆ ಓಡೋಕ್ಕೆಲ್ಲ ಒಂಚೂರು ಟಾರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ನಮ್ಮ ಹಾಸನದ MLA ಸ್ವರೂಪ್ ಪ್ರಕಾಶ್ ಅವರಿಗೆ ಒಂದು ಮನವಿ, ದಯವಿಟ್ಟು MLA ಅವರು ಪ್ರತಿ ವಾರ್ಡಿಗೆ ಪ್ರತಿಯೊಂದು ಜಾಗಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ. ನನ್ನೊಂದು ಕಳಕಳಿ ಮನವಿ, ದಯವಿಟ್ಟು ನೀವು ಎಚ್ಚೆತ್ಕೊಂಡು ಎಲ್ಲರ ನಮ್ಮ ಆಟೋ ಚಾಲಕರು, ಆಟೋ ಮಾಲೀಕರಿಗೆ ಒಂದು ಇಲ್ಲಿ ಏನಾಗಿದೆ, ಹೊಸ ಬಸ್ ಸ್ಟ್ಯಾಂಡ್ ಹಿಂಭಾಗ ಯಾವುದು ಸುರಕ್ಷತೆ ಇಲ್ಲ. ನೋಡಿ, ನೀವು ಸೆಂಟ್ರಲಿಂದ ತಂದು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು, ಪ್ಯಾಸೆಂಜರು ಎಲ್ಲ ಬಂದು ಓಡಾಡ್ತಿರ್ತಾರೆ. ಬಂದು ನಮಗೆ ಸ್ವಲ್ಪ ಬಂದು ಮನವಿ, ನಿಮ್ಮಲ್ಲಿ ಒಂದು ಕಳಕಳಿ ಮನವಿ, MLA ಆದವರಿಗೆ ಸ್ವರೂಪ್ ಪ್ರಕಾಶ್ ಅವರಿಗೆ ಒಂದು ಮನವಿ, ದಯವಿಟ್ಟು ಇದೊಂದು ನಮಗೆ ಬಗೆಹರಿಸ್ಕೊಡಿ. ನಿಮ್ಮಲ್ಲಿ ಕಳಕಳಿ ನನ್ನ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಇಲ್ಲೊಂದು ಜಾಗ ಆಟೋ ಚಾಲಕರಿಗೆ ಇಲ್ಲಿ ಓಡಾಡೋದಕ್ಕೆ, ಸಾರ್ವಜನಿಕರು ಇಲ್ಲಿ ಓಡಾಡ್ತಿರ್ತಾರೆ, ಆಟೋಕ್ಕೆಲ್ಲ ಹತ್ತಕ್ಕೆಲ್ಲ ರಾತ್ರಿ 9 ಗಂಟೆವರೆಗೂ ಓಡಾಡ್ತಿರ್ತಾರೆ. ದಯವಿಟ್ಟು ಅದೊಂದು ಕಳಕಳಿಯಾಗಿ ನಿಮ್ಮಲ್ಲಿ ಮನವಿ, ದಯವಿಟ್ಟು ಅದೊಂದು ಸ್ಪಂದಿಸಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಬಗೆಹರಿಸ್ಕೊ. ದಯವಿಟ್ಟು ನಾನು ಒಬ್ಬ ನಾಗರಿಕ, ನಾವು ಕೇಳೋದು ಒಂದೇ ಮಾತು. ಇವತ್ತು ನಾವು ಓಟ್ ಹಾಕಿ ಗೆಲ್ಲಿಸಿ ಎಲ್ಲರಿಗೂ ಎಲ್ಲ ಇದು ಮಾಡಿಕೊಡ್ತೀವಿ. ಆದರೆ ನಮ್ಮ ಸಮಾಜಕ್ಕೆ ಏನು ಬೇಕು ಅಂತ ಯಾರೂ ಮಾಡ್ತಾಯಿಲ್ಲ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿದೆ, ಮತ್ತು ಅದು ಎಲ್ಲ ನಾಗರಿಕರೆಲ್ಲ ಬರ್ತಾಯಿರ್ತಾರೆ, ಹೋಗ್ತಾಯಿರ್ತಾರೆ. ಇವರಿಗೆ ವಯಸ್ಸಾದ್ರು ಬರ್ತಾರೆ, ಎಲ್ಲ ಇದು ಮಾಡ್ಕೊಂಬರ್ತಾರೆ. ಈ ಕಲ್ಲು ಮುಳ್ಳಲ್ಲಿ ನಡ್ಕೊಬರೋಕ್ಕಾಗಲ್ಲ. ರೈಲ್ವರು ಎಲ್ಲ ತಂದು ಆ ಕಲ್ಲುಗಳು ಹಾಕ್ಯಾರೆ. ಸಮಾಜ ಹೆಂಗಿರಬೇಕು ಅಂತ ಯೋಚನೆ ಮಾಡಿ ನೀವು ಮಾಡಿಕೊಡಿ. ನಾವು ಮಾತಾಡೋದ್ರೆ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ. ಸಮಾಜದಲ್ಲಿ ಒಳ್ಳೆತನ ಬೇಕು ಅಷ್ಟೇ. ಎಲ್ಲರೂ ಸಮಾಜ ಹಕ್ಕು ಅನ್ನೋದು ಏನಕ್ಕೆ ಹಂಗಾರೆ? ಹಕ್ಕು ಚಲಾವಣೆ ಏಕೆ ಮಾಡಬೇಕು ಹಂಗಾರೆ? ಓಟ್ ಯಾಕೆ ಮಾಡಬೇಡ? ನಮಗೆ ಒಳ್ಳೇದಾಗಬೇಕು ಅಂತಂದ್ರೆ ನೀವು ಗೆಲ್ಲಬೇಕು. ನೀವು ಗೆದ್ದ ಮೇಲೆ ನಾವು ಕೇಳಿದ ಮಾಡ್ಕೊಡ್ಬೇಕು. ನೀರು ಇರುತ್ತೆ, ವಯಸ್ಸಾದ್ರೆ ಎಲ್ಲಿ ಬರ್ತಾರೆ? ಇಲ್ಲಿ ಇಡೀ ಏರಿಯಾ, ಈ ಜಾಗದಿಂದ ವಿದ್ಯಾನಗರ ಆಗಲಿ, ದೊಡ್ಡ ರೋಡ್ ಆಗಲಿ, ಬೀರಣ್ಣ ಕೆರೆ ಆಗಲಿ, ಹೌಸಿಂಗ್ ಬೋರ್ಡ್ ಆಗಲಿ,
ಈ ಸುತ್ತಮುತ್ತರಿಗೆ ಯಾರು ನೋಡೋಕೆ ಬರಲ್ಲ. ಕೆ ಆರ್ ಪುರಮ್ಗೆ ಅಲ್ಲಿ ಇಲ್ಲಿ ಜನ ಬಂದಿರ್ತಾರೆ, ಯಾರು ಬರ್ತಾರೆ ಇಲ್ಲಿ? ನಾವು ಆಟೋ ಓಡಿಸ್ಕೊಳ್ಳೋರು. ಹಾಂ, ನಮಗೂ ಜೀವನ ಆಗಬೇಕು ಅಂತಾನೆ. ಅದೇನು ಮಾಡ್ತೀರೋ ಗೊತ್ತಿಲ್ಲ. ಕ್ಲೀನಾಗಿ ಅದೊಂದು ಮಾಡಿಕೊಡಿ ದಯವಿಟ್ಟು ಕೇಳ್ತಾಯಿದ್ದೀನಿ. ಇದಕ್ಕೆ ಯಾರಿಗೋ ಮೇನ್ ಇದ್ದೀರಾ ದಯವಿಟ್ಟು ಬಂದು ಅದು ನೀರು ಹರಿತೈತೆ, ಜನಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅದೊಂದು ದಯವಿಟ್ಟು ಮಾಡಿಕೊಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ. ಅದು ಮಿಕ್ಕಿದ್ದು ನಿಮ್ಮದು. ಮುಂದೆ ಸಮಾಜ ಬೆಳಿಬೇಕು. ಮುಂದೆ ನಾವೇನೋ ಬಿಡಿ, ನೆಕ್ಸ್ಟ್ ಮುಂದಿನ ಬರೋ ಪೀಳಿಗೆಗಳಿಗೆ ಒಳ್ಳೇದಾಗಬೇಕು. ಅವ್ರು ನೆಕ್ಸ್ಟು ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಇದೇನಪ್ಪ ಅಂತ ಯೋಚನೆ ಮಾಡ್ತಾರೆ. ಅದು ನೀವು ಮಾಡ್ಕೋಬಾರ್ದು. ದಯವಿಟ್ಟು ಅದೊಂದು ರೆಡಿ ಮಾಡಿಕೊಡಿ. ನಿಮಗೆ ಅದು ಯಾರು ರೆಡಿ ಮಾಡ್ತೀರಾ ಅವರಿಗೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀವಿ.